Okay, let's go. ನಮಸ್ಕಾರ ರೀ ಭರ್ಜರಿ ಮಂದಿ, ಹೆಂಗದಿರಿ? ನಾನು ನಿಮ್ಮ ವಿಶ್ವ ಸಂಚಾರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯ್ತಲ್ಲ ನಾವು ಬ್ಲಾಗ್ ಮಾಡಿರಲಿಲ್ಲ, ಮತ್ತೆ ಒಂದು ಬ್ಲಾಗ್ ಮಾಡೋಕ್ಕೆ ಬಂದಿದ್ದೀವಿ. ಇದು ಎಲ್ಲಿ ಅಂತಂದೇಳಿ ಮುಂದೆ ಹೇಳ್ತೀನಿ. ಇದು ಎಂಟ್ರಿ, ಇಲ್ಲಿಂದ ಎಂಟ್ರಿ, ಅದು ಎಲ್ಲಿ ಏನು ಎಂಟ್ರಿ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ, ಒಳಗಡೆ ಹೋದರೆ ಹೆಚ್ಚು ಕಡಿಮೆ ಒಂದು 4-5 ಕಿಲೋಮೀಟ್ರ್ ನಿಮ್ಮದು ಅಡ್ಡಾಡದಿರುತ್ತೆ. ಸೊ ಮುಂದೆ ಎಲ್ಲೂ ವಾಟರ್ ಸಿಗೋಲ್ಲ, ಅಲ್ಲೇ ತೊಗೋಬೇಕು. ನಾವು ಟಿಕೆಟ್ ಇಲ್ಲಿ ಜಸ್ಟ್ 20 ರೂಪೀಸ್ ಎಂಟ್ರೆನ್ಸ್ಗೆ. ಮತ್ತು ನೀವೇನಾದರೂ ಕ್ಯಾಮ್ರಾ ಏನಾದರೂ ಕ್ಯಾರಿ ಮಾಡ್ತೀನಿ ಅಂತಂದರೆ 100 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ಅದು ಕ್ಯಾಮ್ರಾಗೆ ಪೇ ಮಾಡಲೇಬೇಕು, ಇಲ್ಲ ಅಂತಂದರೆ ಅಲ್ಲಿ ಒಳಗಡೆ ತುಂಬ ಇಶ್ಯೂ ಮಾಡ್ತಾರೆ. ಸೊ ಹಾಗಾಗಿ ಅದೆಲ್ಲ ಪೇ ಮಾಡಿ ನಾವು ಹೊರಟಿವಿ ಒಳಗಡೆ. ಎಲ್ಲೋರಾ ಹೇಗಿದೆ ನೋಡಿ, ಮುಂದೆ ಹೇಗಿದೆ ಅಂತೇಳಿ ತೋರಿಸ್ತೀನಿ. ಮತ್ತು ಇಲ್ಲಿ ಇನ್ನೊಂದು ಏನಂತಂದರೆ, ಚಿಕ್ಕ ಹುಡುಗರಿಗೆ ಅವರಿಗೆಲ್ಲ ಇರಲ್ಲ. ಸೊ ನಾನು ಒಂದು ಎಕ್ಸ್ಟ್ರಾ ತೊಗೊಂಬಂದಿದ್ದೆ, ನಮ್ಮ ಅಂಟಿ ಮಗ ಒಬ್ಬಿದ್ದರು. ಸೊ ಹಂಗಾಗಿ ಒಂದು ಮತ್ತೆ ಕೇಳ್ತಾರೆ ಅಂತೇಳಿ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೆ. ಸೊ ಅವರು ವಾಪಸ್ ಕಳಿಸಿದ್ರು ನನಗೆ. ಮತ್ತೆ ಹೋಗಿ, ಇಲ್ಲ ನಿಮ್ಗೆ ಅಮೌಂಟ್ ಉಳಿಸ್ತಾ ಇದ್ದೀನಿ, ನೀವು ಯಾಕೆ ಇದು ಮಾಡ್ತೀರ, ಹೋಗಿ ವಾಪಸ್ ಕೊಟ್ಬಿಟ್ಟು ಬನ್ನಿ ಅಂತಂದೇಳಿ. ಸೊ ನಾನು ಮತ್ತು ನನ್ನ ಫ್ಯಾಮ್ಲಿ ಹೋಗಿದ್ವಿ. ಬಟ್ ನನಗೆ ಮಾತ್ರ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ನನಗೆ ಇಷ್ಟ ಆಯಿತು. ಸಂಭಾಜಿನಗರಿಂದ 34 ಕಿಲೋಮೀಟ್ರ್, ಅವರೇನು ಒಂದು 35 to 40 ಕಿಲೋಮೀಟ್ರ್ ಆಗುತ್ತೆ. ಬಟ್ ಏನಂತಂದರೆ ಅಲ್ಲಿಗೆ ಬಸ್ ಕನ್ವೀನಿಯೆಂಟ್ ಅಷ್ಟೊಂದು ಇಲ್ಲ. ಇದೇ ಟೈಮ್ಗೆ ಒಂದು ಸ್ವಲ್ಪ ಆ ಟೈಮ್ ನಮ್ಗೆ ಸೆಟ್ ಆಗೋಲ್ಲ. ಸೊ ಹಂಗಾಗಿ ನೀವು ಪ್ರೈವೇಟ್ ಯಾವ್ದಾದ್ರು ಗಾಡಿ ಮಾಡ್ಕೊಂಡು ಹೋಗೋದು ಬೆಸ್ಟು. ಹೇಳಿದ್ನಲ್ಲ ಆವಾಗಲೇ, ನಮಗೊಂದು ಎಕ್ಸ್ಟ್ರಾ ತೊಗೊಂಬಂದಿದ್ದೀವಿ, ವಾಪಸ್ ಹೋಗಿ ಕೊಟ್ಟು ಬನ್ನಿ ಅಂತಂದು ಹೇಳಿದ್ರಲ್ಲ. ಒಂದು 20 ರೂಪಾಯಿ ಉಳಿಸಿದ್ರು ನನಗವರು, ಒಳ್ಳೆ ಕೆಲಸ ಮಾಡಿದ್ರು ನಮಗೋಸ್ಕರ. ಸೊ ಅದನ್ನ ವಾಪಸ್ ರಿಟರ್ನ್ ಮಾಡಿಕೊಂಡು ನಾವು ಹೊರಟ್ವಿ ಒಳಗಡೆ. ಏನು ಅಂದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಮೇಂಟೆನೆನ್ಸ್ ಇಲ್ಲ, ನೀಟಾಗಿ ಮೇಂಟೆನೆನ್ಸ್ ಮಾಡಿಲ್ಲ. ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಕಾನ್ವೇಸ್ ಗುಹೆಗಳು ಹೆಚ್ಚು ಕಡಿಮೆ ಇಲ್ಲಿ ಎಷ್ಟಿದೆ ಗೊತ್ತಾ ಗುಹೆಗಳು? 34 ಗುಹೆಗಳಿದೆ. ಅದರಲ್ಲಿ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿರೋದು ಜಸ್ಟ್ 16 ಅಷ್ಟೇ. ಯಾಕಂತಂದರೆ ಇದು ತುಂಬ ಟೈಮ್ ಹಿಡಿಯುತ್ತೆ. ಅದಲ್ಲದೆ ಒನ್ ಡೇಲಿ ನಾವೆಲ್ಲ ಡೀಪಾಗಿ ನೋಡ್ತೀವಿ ಅಂತಂದರೆ ಆಗೋದೇ ಇಲ್ಲ. ಸೊ ನೀವು ಟ್ವೈಸ್ 1-2 ಸರಿ ಅಂದರೂ ಅಲ್ಲಿ ಹೋಗಲೇಬೇಕು ನೀವು. ಇಲ್ಲಿ ಎಂಟ್ರಿ ಆದ ತಕ್ಷಣ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಸಿಗುತ್ತೆ. ಮತ್ತು ಅಲ್ಲಿ ನಿಮಗೆ ನಡೆಯೋಕ್ಕಾಗಲ್ಲ ಅಂತಂದರೆ ವೆಹಿಕಲಲ್ಲಿ ಹೋಗಬಹುದು. ಮತ್ತು ಅದಲ್ಲದೆ ನಿಮ್ಮ ಗೈಡ್ಸ್ ಬೇಕಾದ್ರೂ ಸಿಗ್ತಾರೆ. ಗೈಡ್ಸು ಹೆಚ್ಚು ಕಡಿಮೆ ಅವರು ಒಂದು 1500 to 2000 ಕೇಳ್ತಾರೆ. ನಾವು ತುಂಬ ಜನ ಇದ್ದರೆ ಗೈಡ್ ಇಟ್ಕೊಳ್ಳೋದು ಒಳ್ಳೆಯದು. ಮತ್ತು ಇನ್ನೊಂದು ನಮ್ಗೆ ಅದ್ರ ಬಗ್ಗೆ ಹಿಸ್ಟ್ರಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಗೈಡ್ ತೊಗೋಬೇಕು. ಸೊ ಇಬ್ಬರು ಹೋದರೆ ಗೈಡ್ ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ. ನಾವು ಜಸ್ಟ್ ನೋಡೋಕೆ ಹೋಗ್ತಿದ್ದೀವಿ ಅಂತಂದರೆ ಗೈಡ್ ಬೇಕಾಗಲ್ಲ ಅಂತ ನನಗೂ ಅನಿಸುತ್ತೆ. ಸೊ ನಿಮ್ಗೆ ಬಿಟ್ಟಿರೋದು, ನೀವು ಗೈಡ್ ಬೇಕಂದರೆ ತೊಗೋಬೋದು, ಇಲ್ಲ ಅಂತಂದರೆ ಹಾಗೆ ಹೋಗಿ ನೀವು ವಿಸಿಟ್ ಕೊಟ್ಕೊಂಡು ಬರಬಹುದು. ನಾವು ಹೋದಾಗ ಸ್ವಲ್ಪ ಮಳೆ ಇತ್ತು. ಸೊ ಹಾಗಾಗಿ ನಾವು ಎಂಟ್ರಿ ಹೋದ ತಕ್ಷಣ ಲೆಫ್ಟ್ ಸೈಡ್ಗೆ ಒಂದು ಫಾಲ್ಸ್ ಥರ ಬೀಳ್ತಾ ಇತ್ತು ನೀರಲ್ಲಿ. ಸೊ ಒಂಥರ ಹೆಂಗಂದರೆ ನಾವು ಜರಿ ಅಂತೀವಿ ಗೊತ್ತಾ, ಆ ಥರ ಸ್ವಲ್ಪ ಅಷ್ಟೊಂದು ಹೆಂಗಂತಂದರೆ ಅಲ್ಲಿ ನೋಡೋದ್ರಲ್ಲಿ ಸ್ವಲ್ಪ ಓಕೆ ಅಂತ ನನಗಿತ್ತು. ಸ್ವಲ್ಪ ಕೆಳಗಡೆ ಎಲ್ಲ ಗಲೀಜಿತ್ತು ಬಿಡಿ. ಇದು ಇಲ್ಲಿ ಬ್ರಿಡ್ಜ್ ಇದೆಯಲ್ಲ, ಇದರಲ್ಲಿ ಒಳಗಡೆ ಹೋದ ತಕ್ಷಣ ಆ ಕಡೆ ಮುಂದೆ ಎಲ್ಲ ಏನಾಗುತ್ತೆ ನಿಮ್ಗೆ ಮುಂದೆ ತೋರಿಸ್ತೀನಿ ಸ್ವಲ್ಪ. ಈ ಕಡೆಗೆ ಅದು ಬೋರ್ಡ್ಸ್ ಎಲ್ಲ ಇದೆ ಅಲ್ಲೆಲ್ಲ, ಯಾವ ಕಡೆಗೆ ಏನು ಅಂತಂದೇಳಿ. ಬಟ್ ಇಲ್ಲಿ ಹೋದ ತಕ್ಷಣ ಜರಿ ಬರುತ್ತೆ ರೈಟ್ ಸೈಡ್ಗೆ. ಸುಮ್ಮನೆ ಜಸ್ಟ್ ನೋಡೋಣ ಅಂತೇಳಿ ನಾವು ಹೋದ್ವಿ. ಒಂಥರ ಚೆನ್ನಾಗಿದೆ. ಹೆಂಗಂದರೆ ಒಂಥರ ಫುಲ್ ಗ್ರೀನರಿ, ಅಂದರೆ ಆ ಟೈಮ್ ಹಾಗಿತ್ತು, ಫುಲ್ಲೆಲ್ಲ ಗ್ರೀನರಿ ಇತ್ತು. ಮತ್ತು ಅಲ್ಲೆಲ್ಲ ಒಂಥರ ಜರಿ ಥರ ಇತ್ತು. ಇವರೊಬ್ಬರು ಕಲಾವಿದರು, ನಾನು ಜಸ್ಟ್ ಒಂದು ಸ್ವಲ್ಪ ಅವ್ರಿಗೆ ಫೇಸ್ ತೋರಿಸಿ ಅಂತಂದು ಹೇಳಿದೆ. ಬಟ್ ಅವರು ಇಲ್ಲ ತೋರಿಸಲ್ಲ ಅಂತಂದರು. ಮೊಬೈಲಲ್ಲಿ ಅವ್ರ ಫೋಟೋನ ಇದು ಡ್ರಾಯಿಂಗ್ ಬಿಡಿಸ್ತಾಯಿದ್ರು. ಸೊ ಒಬ್ಬರು ಬೇರೆ ಯಾರು ಕೊಟ್ಟಿದ್ರು, ಹಾಗೆ ಅಲ್ಲಿ ತುಂಬ ಬಿಡಿಸಿಟ್ಟಿದ್ದಾರಲ್ಲ ನೋಡಿ ಆ ಥರ. ನಾನು ಅದಕ್ಕೆ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಅಂತ ಅಂದ್ಕೊಂಡೆ. ಇಲ್ಲ ಅವರಿಗೆಲ್ಲ ಇದೆಲ್ಲ ಪಬ್ಲಿಸಿಟಿ ಎಲ್ಲ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅವರು ಇದು ಮಾಡಲಿಲ್ಲ. ನಾವು ಸರಿ ಆಯ್ತು ಬಿಡಿ ಅಂತಂದೇಳಿ, ಯಾಕಂದ್ರೆ ಅವ್ರಿಗೆ ಫೋರ್ಸ್ ಮಾಡಲಿಲ್ಲ ನಾವು. ಸೊ ಹಂಗೆ ಹೊರಟಿವಿ ನಾವು. ಇಲ್ಲಿ ಮುಂದೆ ಹೋದ ತಕ್ಷಣ ಹೆಂಗಂದರೆ ನಾವು ಫಸ್ಟು 15ಗೆ ಹೋಗ್ತೀವಿ.
ಅಂದರೆ ನಾನು 15 ತೋರಿಸಲ್ಲ ನಿಮಗೆ, ಆಮೇಲೆ ಲಾಸ್ಟಿಗೆ ತೋರಿಸ್ತೀನಿ 15 ರೈಟ್ ಸೈಡ್ ಹೋದರೆ 15ಇಂದ 1 to 15ವರೆಗೂ ಬರುತ್ತೆ, ಲೆಫ್ಟ್ ಸೈಡ್ ಹೋದರೆ 17 to 32ವರೆಗೂ ಬರುತ್ತೆ. ಇದು ನೋಡ್ತಾ ಇದ್ದರೆ ಇದು 34ವರೆಗೂ ಹೋಗುತ್ತೆ ಅದು. ಸೊ ಈ ಕಡೆ ರೈಟ್ ಸೈಡ್ಗೆ ಹೋದರೆ ನಾವು ರೈಟ್ ಸೈಡ್ಗೆ ಹೋದ್ವಿ. ಮತ್ತು ನಿಮ್ಗೆ ಏನಾದ್ರು ಇದ್ರೊಳಗೆ ಇನ್ಫಾರ್ಮೇಷನ್ ಬೇಕು ಅಂತಂತಂದರೆ ಇಲ್ಲ ಅಲ್ಲಿ ಒಂದೊಂದು ಕಡೆಗೆಲ್ಲ ಈ ಥರ ಎಲ್ಲ QR ಸ್ಕ್ಯಾನರ್ ಇಟ್ಟಿದ್ದಾರೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಗೆ ಅದ್ರದ್ದೆಲ್ಲ ಇನ್ಫಾರ್ಮೇಷನ್ಸ್ ಏನೈತೆ ಸಿಗುತ್ತೆ. ಇದು ಅಲ್ಲಿ ಎಲ್ಲೆಲ್ಲಿ ಏನೇನು ಇದೆ ಅಂತಂದೇಳಿ ನಿಮಗೆ ಹೋದ ತಕ್ಷಣ ಒಂದು ಸರಿ ನೋಡ್ಕೊಂಬಿಡಿ, ಯಾಕಂದರೆ ಎಲ್ಲೆಲ್ಲಿ ಏನೇನಂತಂದು ನಾವು 1 to 16 ಇದು 1 to 16ವರೆಗೂ ಸ್ಟಾರ್ಟಿಂಗ್ ಇರೋದು. ಮತ್ತು ಏನಾಗ್ತಿದೆ ಅಂತಂದರೆ ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಇಲ್ಲ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ. ಸೊ ಅದರಿಂದ ಏನಾಗ್ತದೆ, ತುಂಬ ಮಳೆ ಜಾಸ್ತಿ ಆದಂಗೆಲ್ಲ ಸ್ವಲ್ಪ ಅದು ಕೆತ್ತಿರೋ ಕಲ್ಲುಗಳೆಲ್ಲ ಇದಾಗ್ತದೆ. ಸೊ ಸ್ವಲ್ಪ ಮೇಂಟೆನೆನ್ಸ್ ಹೆಂಗೆ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ನಿಜ ಹೇಳಬೇಕು ಅಂತಂದರೆ ಇದುವರೆಗೂ ನೀವು ಎಕ್ಸ್ಪೆಕ್ಟು ಮಾಡಲ್ಲ ಹಾಗೆ ಅದರಲ್ಲಿ ಇದಿದೆ. ಇಲ್ಲಿ ಟೋಟಲಾಗಿ 3 ಅಂದರೆ ಮೇಜರ್ ನಮ್ಮದು ಮೂರು ಧರ್ಮದ ಬಗ್ಗೆ, ಅಂದರೆ ಒಂದು ಬೌದ್ಧ, ಇನ್ನೊಂದು ಹಿಂದೂ, ಇನ್ನೊಂದು ಜೈನ, ಈ ಮೂರು ಧರ್ಮದ ಚಿಹ್ನೆನೇ ಇಲ್ಲಿರೋದು. ಇಲ್ಲಿ 12 ಬೌದ್ಧ ಗುಹೆಗಳಿದೆ, 17 ಹಿಂದೂ ಗುಹೆಗಳಿದೆ, ಮತ್ತು 5 ಜೈನ ಗುಹೆಗಳಿದೆ. ಮತ್ತು ಎಲ್ಲೆಲ್ಲಿ ಯಾವುದಾದ್ರು ಬರುತ್ತೆ ಅಂತಂತಂದರೆ 1ರಿಂದ 12 ಬೌದ್ಧ ಗುಹೆಗಳು ಬರುತ್ತೆ, ಮತ್ತು 13ರಿಂದ 29 ಹಿಂದೂ ಗುಹೆಗಳು ಬರುತ್ತೆ, ಮತ್ತು 30ರಿಂದ 34 ಅಲ್ಲಿಗೆ 5 ಗುಹೆಗಳಾಗುತ್ತೆ. 5 ಗುಹೆಗಳು ಜೈನ ಗುಹೆಗಳು ಬರುತ್ತೆ. ನಾವು ನೋಡ್ತಾ ಇರ್ತಿದ್ದು ಬೌದ್ಧ ಗುಹೆಗಳು. ಇದು ಹೆಂಗಂದ್ರೆ ಕೆತ್ತನೆಗಳೆಲ್ಲ ಹೆಂಗಿದೆ ನೀವೇ ನೋಡಿ ಒಂದು ಸ್ವಲ್ಪ ಹೆಂಗಿದೆ. ಸೊ ಇದನ್ನು ಇವಾಗಿನ ಟೆಕ್ನಾಲಜಿಯಲ್ಲಿ ಮಾಡೋದು ಈಸಿ, ಬಟ್ ಇದನ್ನು ರಾಷ್ಟ್ರಕೂಟರು ಅವಾಗ ನಿರ್ಮಾಣ ಮಾಡಿರೋದು ಇದು. ಸೊ ಅವಾಗ ಹೆಂಗೆ ನಿರ್ಮಾಣ ಮಾಡಿರ್ತಾರೆ ಅಂತ ನೀವು ಯೋಚನೆ ಮಾಡಿ ಸ್ವಲ್ಪ. ಇದು ಎಲ್ಲೋರ ಅಂತಾರೆ, ಮರಾಠಿಲಿ ವೇಳೂರು ಅಂತಲೂ ಅಂತಾರೆ ಇದನ್ನ. ಸೊ ಇದು ಹೆಚ್ಚು ಕಡಿಮೆ 5ನೇ ಶತಮಾನದಿಂದ 10ನೇ ಶತಮಾನ ನಡುವೆ ಇದೆಲ್ಲ ಇದಾಗಿರೋದು. ಸೊ ಇವಾಗ ಮಾಡೋಕ್ಕೆ ಮಾತ್ರ ನಿಜ ಒಂದು ಸ್ವಲ್ಪ ಏನೋ ಈಸಿ ಅಂತ ಅನಿಸ್ಬೋದು, ಬಟ್ ಮೊದಲಿನ ಇದರಲ್ಲಿ ಮಾಡೋದಂತಂದ್ರೆ ನಿಮ್ಗೆ ಲಾಸ್ಟ್ ಒಂದು ತೋರಿಸ್ತೀನಿ ಅದು ಹೆಂಗಿದೆ ಅಂತಂದರೆ ಒಂದೇ ಕಲ್ಲಲ್ಲೇ ಅಷ್ಟೆಲ್ಲ ಮಾಡಿರೋದು ಅದು. ಸೊ ಅದನ್ನು ಇಲ್ಲಿ ಮೇಜರ್ ಅಟ್ರಾಕ್ಟ್ ಆಗೋದೇ ಅದು. ಗುಹೆಗಳು ಅಂತಂದರೆ ಇಲ್ಲಿ ಒಂದೊಂದು ಗುಹೆ ಒಂದೊಂದು ಥರ ಹಿಸ್ಟ್ರಿ ಹೇಳುತ್ತೆ. ಅದೇ ಬೌದ್ಧ ಗುಹೆಗಳು ಏನಕ್ಕೆ, ಮತ್ತು ಹಿಂದೂ ಗುಹೆಗಳು ಏನಕ್ಕೆ, ಜೈನ ಗುಹೆಗಳು ಏನಕ್ಕೆ ಅಂತಂದೇಳಿ. ಬೌದ್ಧ ಗುಹೆಗಳು ಜ್ಞಾನ ಮಾಡೋಕ್ಕೋಸ್ಕರ ಅಲ್ಲಿ ಅವರು ಇದು ಮಾಡಿದ್ದು, ಮತ್ತು ಹಿಂದೂ ಗುಹೆಗಳು ಅಂದರೆ ದೇವ್ರದ್ದು ಅದು ಇದು ಇಲ್ಲೆಲ್ಲ ಕೆತ್ತನೆ ಆಗಿದೆ. ಸೊ ನೀವು ಒಂದು ಸಾರಿ ವಿಸಿಟ್ ಕೊಡಿ. ಇಲ್ಲಿ ಮೇಯ್ನ್ ಅಟ್ರಾಕ್ಟ್ ಆಗೋದೇ ಇಲ್ಲಿ 16ನೇ ಗುಹೆ. ನಿಮ್ಗೆ ಅದನ್ನ ಲಾಸ್ಟಿಗೆ ತೋರಿಸ್ತೀನಂತೆ. 16ನೇ ಗುಹೆಯಲ್ಲಿ ಒಂಥರ ಹೆಂಗಿದೆ ಅಂದರೆ ಆಸಮಾಗಿದೆ. ಇಲ್ಲಿ ಧ್ಯಾನ ಮಂದಿರ ಮತ್ತು ವಿಹಾರ ಮಂದಿರ, ಬೌದ್ಧ ಭಿಕ್ಷುಕರು ಜೀವನ ಶೈಲಿ ಇಲ್ಲಿ ಪ್ರತಿಬಿಂಬ ಕಾಣುತ್ತೆ ನಿಮಗೆ. ಸೊ ನೀವು ನೋಡ್ತಾ ಇದ್ದಾರಲ್ಲ ಇದೆ. ಮತ್ತು ಜೈನ್ದು ನಿಮಗೆ ಅದನ್ನು ಈಗ ತೋರಿಸಲ್ಲ, ನಾನು ಮುಂದೆ ತೋರಿಸ್ತೀನಿ, ಆವಾಗ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಇಲ್ಲಿ ಭಾರತದ ಧರ್ಮ ಸಾಮರಸ್ಯದ ಪ್ರತೀಕವಾಗಿದೆ. ಯಾಕಂತಂದ್ರೆ ಇಲ್ಲಿ 3 ಧರ್ಮದ ಪ್ರಮುಖ ಗುಹೆಗಳು ಒಂದೇ ಸ್ಥಳದಲ್ಲಿ ಮತ್ತು ಸಹಜವಾಗಿ ಅಸ್ತಿತ್ವವಾಗಿವೆ. ಇಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ 1983ರಲ್ಲಿ ಗುರುತಿಸಲಾಗೈತೆ ಇದನ್ನ. ಮತ್ತು ಇದು ರಾಷ್ಟ್ರಕೂಟ ರಾಜವಂಶದವರು ಮುಖ್ಯವಾಗಿ ಈ ಗುಹೆಗಳನ್ನ ನಿರ್ಮಾಣ ಮಾಡೋಕ್ಕೆ ಕಾರಣವಾದವರು. ಕಲ್ಲಿನಿಂದ ಕೆತ್ತಿದ ಗುಹೆಗಳು ಬೌದ್ಧ, ಹಿಂದೂ ಮತ್ತು ಜೈನ ಧರ್ಮಗಳ ದೇವಾಲಯ ಇಲ್ಲಿ ಇರೋದು, ಅಂದರೆ ಮೇಜರ್ ಆಗಿರೋದು. ಮತ್ತು ಇಲ್ಲಿ ಏನಾಗುತ್ತೆ ಅಂತಂತಂದರೆ ನಮ್ಮ ಭಾರತದ ಪುರಾತತ್ವ ಮತ್ತು ಶಿಲ್ಪಕಲೆ ವೈಭವವನ್ನು ಪ್ರತಿಬಿಂಬಿಸೋದು ಒಂದು ಅಮೂಲ್ಯ ತಾಣವಾಗೈತೆ. ಯಾಕಂತಂದ್ರೆ ಇಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಕಡೆಗೆ ನೋಡಿದ್ದೀವಿ ಒಂಥರ ಇದ್ರ ಥರ, ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆಗೂ ನಮ್ಮ ಹಂಪಿ ಹೆಂಗೆ ಒಂಥರ ವಿಶ್ವ ಪರಂಪರೆ ಇದಾಗೈತಲ್ಲ, ಸೊ ಹಾಗೆ ಇದೂ ಹಾಗೆ ಇರೋದು. ಇಲ್ಲೇನು ಮೂಲ ಶಿಲೆ ಏನೈತಲ್ಲ ಅದು ಮೊನೋಲಿಥಿಕ್ ಶೈಲಿಯ ಶಿಲ್ಪಕಲೆಯಲ್ಲಿ ಐತೆ. ಅದೊಂದು ಅತ್ಯುತ್ತಮ ಉದಾಹರಣೆ ಇಲ್ಲಿರೋದು. ಯಾಕಂದರೆ ಅಷ್ಟು ಸುಂದರವಾಗೈತೆ ಅದು. ಮತ್ತು ಇಲ್ಲಿ ಇನ್ನೊಂದು ಕೈಲಾಸನಾಥ ದೇವಾಲಯ ಒಂದೈತೆ. ಅದು ಹೆಂಗಂತಂದ್ರೆ ಒಂದು ಪರ್ವತನ ಕಿತ್ತಿರೋ ಥರ 2 ಲಕ್ಷ ಟನ್ ವೇಸ್ಟ್ ಮಾಡಿದಾರಂತ ಕಲ್ಲನ್ನ ಇದು ಕಟ್ಟಕ್ಕೆ. ಅದಕ್ಕೆ ಪರ್ವತ ಅಂತಂದು ಹೇಳಿ ಅನ್ನೋದಲ್ಲಿ. ಸೊ ಟನ್ ಅಂದರೆ ಏನು ಅದೇನಿದಲ್ಲ, ಕೈಲಾಸನಾಥ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಒಂದು ಪರ್ವತನೇ ಇದು ಮಾಡ್ದಂಗೆ. ಮತ್ತು ಇಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ, ಅದಕ್ಕೆ ಹೋಗಿ ಸ್ವಲ್ಪ ಕಾಲುಗಳೆಲ್ಲ ಸ್ಲಿಪ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಸೇಫ್ಟಿ ನೋಡ್ಕೊಂಡು ಹೋಗಿ.
ಅಷ್ಟೊಂದೇನು ಅರ್ಜೆಂಟ್ ಏನೇನಿಲ್ಲ, ಆರಾಮಾಗಿ ಇವತ್ತು ನೋಡಿಲ್ಲ ಅಂದರೆ ನಾಳೆ ಆದರೂ ನೋಡ್ಕೋಬೋದು. ಸ್ವಲ್ಪ ಹುಷಾರಾಗಿ ಹೋಗೋದು ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ಅದಕ್ಕೆ ಇಲ್ಲಿ ಇನ್ನೊಂದು ಏನಂತಂದರೆ, ನಮಗೆ ಒಂದಿನದಲ್ಲಿ ಆಗಲ್ಲ, ನೀವು ಎಷ್ಟೇ ಟ್ರೈ ಮಾಡಿ ನಾವೆಲ್ಲ ಗುಹೆಗಳು ನೀಟಾಗಿ ನೋಡ್ತೀವಿ ಅಂತಂದ್ರೆ ಆಗಲ್ಲ. ಸೊ ಇಲ್ಲಿ ಮೇಜರ್ ಆಗಿರೋದು ಒಂದು 16ನೇ ಗುಹೆ, ಇನ್ನೊಂದು 15ನೇ ಗುಹೆ, ಮತ್ತು 1 to 6 ಅಷ್ಟೊಂದು ಇಲ್ಲಿ ಮೇಜರಾಗಿ ಬರಲ್ಲ. ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಇದು 1 to 6ವರೆಗೆ ಏನು ಜಾಸ್ತಿ ಅಷ್ಟೊಂದು ಇದು ಬರಲ್ಲ. ಸೊ ನೀವು ನಂಗೆ ಟೈಮ್ ಕಡಿಮೆ ಐತೆ, ಸ್ವಲ್ಪ ಏನೋ ಇದು ಮಾಡಬೇಕು, ಬೇಗ ನೋಡ್ಕೊಂಡು ಹೋಗಬೇಕು ಅಂತಂದರೆ 15 ಆ ಕಡೆಯಿಂದ ನೋಡ್ಕೊಂಡು ಹೋಗಿ, ಅದು ಬೇಗ ಆಗಿಬಿಡುತ್ತೆ. ಸ್ವಲ್ಪ ನಿಮ್ಮ ಟೈಮ್ ಕನ್ವೀನಿಯೆಂಟ್ ಆಗಂಗೆ ಆಗೋಗ್ಬಿಡುತ್ತೆ. ನೋಡಿ ಹೆಂಗೆ ನೀರು ನಿಂತಿದೆ ಅಲ್ಲೆಲ್ಲ, ಮೇಲ್ಗಡೆ ಎಲ್ಲ ಹೋಗಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಇದೆ, ಎಲ್ಲ ಕಡೆ ಕಲ್ಲಿದೆ, ಕಲ್ಲಲ್ಲಿ ಸ್ಲಿಪ್ ಆಗೇ ಆಗುತ್ತೆ. ಸೊ ತುಂಬ ಹುಷಾರಾಗಿ ಹೋಗಿ, ಸ್ವಲ್ಪ ನೋಡ್ಕೊಂಡು ಹೋಗಿ. ಇಲ್ಲ ಅಂತಂದರೆ ಹೆಂಗಂತಂದರೆ ಮತ್ತೆ ಅಲ್ಲಿ ಇನ್ನೊಂದು ಏನೋ ಮಾಡಬೇಕು, ಮತ್ತೊಂದು ಏನೋ ಆಗುತ್ತೆ ಅನ್ನೋದ್ರ ಥರ ಮಾಡಬೇಡಿ. ಸೊ ನೋಡ್ಕೊಂಡು ಹೋಗಿ ಅಂತಂದೇಳಿ ನನ್ನ ಸಜೆಷನ್. ತುಂಬ ಬರೀ ಕಲ್ಲಲ್ಲೇ ಕಿತ್ತಿದ್ದಾರೆ, ಎಷ್ಟು ವೇಸ್ಟ್ ಮಾಡಿದ್ರು ಏನು. ಆ ಹಿಸ್ಟ್ರಿ ನಿಜ, ಒಂದೊಂದು ಪೇಜ್ಗೂ ಒಂದೊಂದು ಇದೆ ಅಂತಾರಲ್ಲ ಹಾಗೆ, ಇದರಲ್ಲಿ ಒಂದು ಪೇಜಲ್ಲ, ನೀವು ಎಷ್ಟು ಪೇಜ್ ಬರೆದ್ರೂ ಕಡಿಮೆನೇ ಇದೆ. ಸೊ ಅದಕ್ಕೆ ಇಲ್ಲಿ ನಾವು ಜಾಸ್ತಿ ಜನ ಸೇರಿ ಏನಾದ್ರು ಹೋಗ್ತಿದ್ರೆ, ನಾನು ಸ್ಟಾರ್ಟಿಂಗಿಗೆ ಹೇಳಿದ್ನಲ್ಲ, ಒಂದು ಯಾರಾದರೂ ಗೈಡ್ ಇದ್ದರೆ ಗೈಡ್ ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೈಡೆಲ್ಲ ಸಿಗ್ತಾರೆ. 1000 ಜನ ಅಲ್ಲೇ ಎಷ್ಟು ಬೇಕಷ್ಟು, ಅಂದರೆ ಅವ್ರ ಅಮೌಂಟು ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಸ್ವಲ್ಪ ನೀವು ನೋಡಿಕೊಂಡು ಸ್ವಲ್ಪ ಮೇಜರಾಗಿ, ಅಲ್ಲಿ ನಮ್ಗೆ ಯಾರಿಗೂ ಗೊತ್ತಿರಲ್ಲ, ಏನಿರಲ್ಲ. ಸೊ ಒಬ್ಬರು ಒಂದು ಏನೋ 10,000 ಅಂದ ತಕ್ಷಣ 100 ಅಂತ ಕರ್ಕೊಂಡು ಹೋಗೋದು, 10 ಜನ ಅದೀವಿ ಕರ್ಕೊಂಡು ಹೋಗೋದು, ಹಂಗೆ ಮಾಡೋಕ್ಕೆ ಹೋಗಬೇಡಿ. ರೀಸನೇಬಲಾಗಿ ಮಾತಾಡಿ, ಒಂದು 1,000ರಿಂದ 1,500 ಒಳಗಡೆ ತೊಗೊಳ್ತಾರೆ. ಸೊ ನೀವು ಅಷ್ಟೇ ಇದು ಮಾಡ್ಕೊಂಡು ಹೋಗಿ. ಮತ್ತು ಡ್ರೋನ್ಗಿನೆಲ್ಲ ಅಲ್ಲಿ ಹಾರ್ಸೋಕ್ಕೆ ಅಲೋವಿಲ್ಲ, ಡ್ರೋನ್ ಎಲ್ಲ ಕ್ಯಾರಿ ಮಾಡಬೇಡಿ. ಅಲ್ಲಿ ನನ್ನ ಡ್ರೋನೇನು ಇದು ಮಾಡ್ತಿದ್ರು. ಸೊ ನಾನು ಬ್ಯಾಟ್ರಿ ಇಲ್ಲ ಅದಕ್ಕೆ, ಹಿಂಗೆ ಅಂತಂದೇಳಿ ನಾನು ಒಳಗಡೆ ತೊಗೊಂಡೋದೆ. ಯಾರಿಗೆ ಡ್ರೋನ್ ಎಲ್ಲ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಈ ಕಡೆ ಇಲ್ಲಿಂದ ಹೋಗ್ತೀರಿ ಅಂತಂತಂದರೆ, ನಾವು ತುಂಬ ಲಾಂಗಿಂದ ಹೋಗ್ತಾ ಇದ್ದೀವಿ ಅಂತಂತಂದರೆ, ಅಲ್ಲಿ ಆಲ್ಮೋಸ್ಟು ಏನಂದರೆ ಎಲ್ಲೋರ, ಅಜಂತ ಮತ್ತು ಕೃಷ್ಣೇಶ್ವರ ತುಂಬ ಪ್ಲೇಸಸ್ ಇದೆ. ಸೊ ನೀವೆಲ್ಲ ಮುಗಿಸ್ಕೊಂಡು ಒಂದೇ ಸರಿ ಬರ್ಬೋದು. ಮತ್ತು ಇಲ್ಲಿ ಜೈನ್ ಗುಹೆಗಳದಾವ ಅಂತ ಹೇಳಿದ್ನಲ್ಲ, ಸೊ ಅದನ್ನು ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಮಾಡೋಣ. ಅದ್ರ ಬಗ್ಗೆ ನೆಕ್ಸ್ಟ್ ಏನೈತೆ ಎಲ್ಲ ಕ್ಲಿಯರಾಗಿ ಹೇಳ್ತೀನಿ ನಿಮಗೆ. ನೀವು ಅಷ್ಟು ಒಂದು ವೇಳೆ ಅಲ್ಲಿಂದ ಹೋಗೋದು ಬರೋದು ಸ್ವಲ್ಪ ಕನ್ವೀನಿಯೆಂಟ್ ಆಗಲ್ಲ ಅಂತಂತಂದರೆ, ನನ್ನ ಅಭಿಪ್ರಾಯ ಅಂತಂತಂದರೆ, ನೀವು ಕ್ಯಾಬ್ ಮಾಡ್ಕೊಳ್ಳೋದೇ ಒಳ್ಳೆಯದು. ನಾವು ಬಸ್ಸಿಗೆ ಹೋಗಿ ಅಡ್ಡಾಡ್ತೀವಿ ಅಂತಂದರೆ, ಅದು ಬಸ್ಸಿಗೆ ಯಾವುದೇ ಕಾರಣಕ್ಕೂ ನಿಮಗೆ ಸಫಿಷಿಯೆಂಟ್ ಆಗಲ್ಲ, ಒಂದೇ ದಿನಕ್ಕೆ ನೋಡ್ಕೊಂಬರೋಕ್ಕಾಗಲ್ಲ. ಸೊ ಏನಾದರೂ ನಿಮ್ಮ ಪ್ರೈವೇಟ್ ವೆಹಿಕಲ್ ಅಥವಾ ನೀವು ಗಾಡಿ ಮಾಡ್ಕೊಂಡು ಹೋಗಿಲ್ಲ ಏನೋ ಇದು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಂದೇಳಿ ನನಗನ್ಸುತ್ತೆ. ಯಾಕಂದರೆ ನಾವು ಹೋಗೋದು ಒಂದು ಸ್ವಲ್ಪ ನೋಡ್ಕೊಂಬರೋಣ ಅಂತಂದೇಳಿ ಇದು ಮಾಡ್ತೀವಿ. ಈ ಸ್ವಲ್ಪ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಅಂದರೆ ಸ್ವಲ್ಪ ನಾವಾಗಲೇ ಹೇಳಿದ್ನಲ್ಲ, ಸ್ವಲ್ಪ ಕಾಲೆಲ್ಲ ಸ್ಲಿಪ್ ಆಗುತ್ತೆ, ಸ್ವಲ್ಪ ಹುಷಾರು ಅಂತಂದೇಳಿ. 1 to 6ವರೆಗೂ ಅಷ್ಟೇ ಅದು, ಅದಾದಮೇಲೆ ಏನೇನಿಲ್ಲ. ಸೊ ಆಮೇಲೆಲ್ಲ ನೀಟಾಗಿ ಇದಾಗುತ್ತೆ. ಅಂದರೆ ಸ್ವಲ್ಪ ಈ ಕಡೆಗೆಲ್ಲ ಮೇನ್ ರೋಡ್ ಇದೆಯಲ್ಲ, ಅವೆಲ್ಲ ಎಂಡ್ಗೆ ಹೋಗ್ಬಿಡುತ್ತಲ್ಲ. ಸೊ ಹಂಗಾಗಿ ಅದು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ, ಒಂಥರ ಎಲ್ಲ ಪಾಚಿ ಕಟ್ಟಿಬಿಟ್ಟಿರುತ್ತೆ. ಇಲ್ಲೇ ನೋಡಿ, ಇದು ಹೆಚ್ಚು ಕಡಿಮೆ ಇದು 12ನೇದು, ಸರಿ 11ನೇದು, ಅಲ್ಲೇ ಹಂಗಿದೆ. ಸೊ ಇನ್ನು 1-2ರಲ್ಲಿ ಹೆಂಗಿರ್ಬೋದು ನೀವು ಯೋಚನೆ ಮಾಡಿ. ಸೊ ಹೋಗ್ತೀರಿ ಅಂತಂದಮೇಲೆ ಹೆಂಗಂದರೆ ನೀಟಾಗಿ ಹೋಗಿ, ನೀಟಾಗಿ ಎಲ್ಲ ನೋಡಿಕೊಂಡು, ನಮ್ಗೆ ಏನೇನು ಬೇಕು ಇನ್ಫಾರ್ಮೇಷನ್ ಎಲ್ಲ ಕೇಳ್ಕೊಂಡು ಬರೋದು ಒಳ್ಳೆಯದು. ಮತ್ತು 15, 16 ಅಂತ ಹೇಳಿದ್ನಲ್ಲ, ಅದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅದು ಕಂಪಲ್ಸರಿ ನೋಡಿ. ಕಾಲದ ಗೋಡೆಗಳು ಕುಸಿದಂತೆ, ಯುಗಗಳು ಶಬ್ದವಿಲ್ಲದೆ ತೆರಳಿದಂತೆ, ಇಲ್ಲಿ ಎದ್ದು ನಿಂತಿದೆ ಎಲ್ಲೋರ. ಇದು ಕಲ್ಲಲ್ಲ, ಇದು ಕಾಲ. ಇದು ಗುಹೆಯಲ್ಲ, ಇದು ಗಾಥೆ. ಇಲ್ಲಿ ಪ್ರತಿಯೊಂದು ಕೆತ್ತನೆಯೂ ಉಸಿರಾಡುವ ಇತಿಹಾಸ. ಅದೇ ಕ್ಷಣದಲ್ಲಿ ಹಿಮಾಲಯದ ನಿಶ್ಶಬ್ದದಲ್ಲಿ ಪ್ರತಿಧ್ವನಿಸಿತು. ಶಿವ ತಪಸ್ಸಿನ ಜ್ವಾಲೆ, ಪಾರ್ವತಿ
ಗಂಗೆಯ ಹರಿವು ಎರಡು ಪ್ರತ್ಯೇಕ ಶಕ್ತಿಗಳು ಅಲ್ಲ, ಒಂದೇ ಆತ್ಮದ ಎರಡು ರೂಪ. ಪ್ರೇಮವು ಅವರಿಗೆ ಬಂಧನವಾಗಲಿಲ್ಲ, ಅದು ಯುಗಾಂತರಗಳ ಶಕ್ತಿ. ಜನ್ಮ ಮರಣಗಳ ವರಣ ದಾಟಿ ಕಾಲ ಇದು ವಿವಾಹ ಮಾತ್ರವಲ್ಲ, ಇದು ಬಂಧನಗಳ ಸಂಧಿ. ಅವರ ಪ್ರೀತಿ ಇಂದಿಗೂ ನಾಡುತ್ತದೆ ಗಗನದಲ್ಲಿ ಜಪದಲ್ಲಿ. ಜ್ಯೋತಿಯಲ್ಲಿ ನೋಡಿ ಹೇಗಿದೆ ಕೆತ್ತನೆ ಅಂತಂದೇಳಿ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಏನಾಗ್ತಿದೆ ಥರ ಎಲ್ಲ ಹೋಗ್ತಾ ಇದೆ, ಮೊದಲಿನ ಥರ ಇಲ್ಲ. ಒಂದೊಂದು ಮಳೆ ನೀರಿಂದ ಬಿದ್ದು ಒಂದೊಂದು ಕಾಲು ಕಟ್ಟಾಗಿದೆ, ಒಂದೊಂದು ಕೈ ಕಟ್ಟಾಗಿದೆ, ಒಂದೊಂದು ಮೂರ್ತಿಗಳೆಲ್ಲ ವಿಕೃತವಾಗ್ತದೆ. ನಾನು ನೋಡಿದ್ರಲ್ಲ, ಇದು ಎಷ್ಟು ಸುಂದರವಾಗಿತ್ತು ಅಂತಂದರೆ ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿ, ಇದು ಎಷ್ಟು ಇದೆ ಅಂದರೆ ನಿಜ. ಈ ಎಲ್ಲೋರದೊಳಗೆ ಒಂದು ಫೇಮಸ್ ಅಂತಂದರೆ ಇದು ಕೈಲಾಸನಾಥ್ ದೇವಾಲಯ. ಈ ದೇವಾಲಯನೇ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಂತ ಹೇಳ್ಬೋದು ಇದನ್ನ. ಸೊ ಅಷ್ಟು ಸುಂದರವಾಗಿ, ನಾನು ಹೇಳಿದ್ನಲ್ಲ 2 ಲಕ್ಷ ಟನ್ ಕಲ್ಲೆಲ್ಲ ವೇಸ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ಇದೇ ದೇವಸ್ಥಾನಕ್ಕೆ ಎಷ್ಟು ಇದಂದ್ರೆ ಒಂಥರ ಏಕಶಿಲೆ ಅಂತಂತಾರೆ ಗೊತ್ತಾ, ಒಂದೇ ಕಲ್ಲಲ್ಲೇ ಮಾಡಿರ್ತಾರಲ್ಲ. ಸೊ ಆ ಥರ ಇದು ಆ್ಯಕ್ಚುಲಿ ಹಾಗೆ ಇರೋದು. ಒಂದು ಹೆಂಗಂದರೆ ಆ ಕಲ್ಲಿನ ಬೆಟ್ಟದ್ದೇ ಒಂದು ಅದು ಫುಲ್ ಎಲ್ಲ ಇದು ಮಾಡಿಕೊಂಡು ಅದರಲ್ಲಿ ಯಾವುದೂ ಬಿಡಿ ಕಲ್ಲು ಅದು ಯಾವುದೂ ಇಲ್ಲ, ಸಪ್ರೇಟ್ ಕಲ್ಲು ತಂದಿಟ್ಟಿದ್ದಾರೆ ಅನ್ನೋ ಥರ ಯಾವುದೂ ಇಲ್ಲ. ಸೊ ಒಂದೇ ಕಲ್ಲಲ್ಲಿ ಅದರ 2 ಲಕ್ಷ ಟನ್ನು ಕಲ್ಲು ವೇಸ್ಟ್ ಮಾಡಿರೋದು. ಇದು ಸೋಮನಾಥ ದೇವಸ್ಥಾನ, ಕೈಲಾಸನಾಥ್ ದೇವಸ್ಥಾನ ಇದು. ಸೊ ಹೆಂಗಿದೆ ಅಂತಂದರೆ ಬರೋಕ್ಕೆ ಮನಸ್ಸಾಗಲ್ಲ ಅಲ್ಲಿಂದ, ಅಷ್ಟು ಸುಂದರವಾಗಿದೆ ದೇವಸ್ಥಾನದಲ್ಲಿ. ಅಂದರೆ ನಾವು ಹೆಂಗೆ ಹೊರಗಡೆ ಎಲ್ಲ ದೇವಸ್ಥಾನದಲ್ಲಿ ದಿನ ಪ್ರತಿನಿತ್ಯ ಪೂಜೆ ಆಗುತ್ತೆ ಹಾಗೆ. ಸೊ ಇಲ್ಲಿ ಆ ಥರ ಯಾವುದೂ ಇಲ್ಲ, ಪ್ರಸಾದ ತೀರ್ಥ ಅಂತಲೂ ಇಲ್ಲ, ಏನೂ ಇಲ್ಲ. ಪಾಪ ಶಿವ ಅಲ್ಲಿ ಯಾರು ಅಷ್ಟು ಇದು ಮಾಡೋರಿಲ್ಲ. ನಾನು ಹೇಳಿದ್ನಲ್ಲ ಮೇಂಟೆನೆನ್ಸ್ ಸರಿ ಇಲ್ಲ ಫಸ್ಟ್ ಹೇಳಬೇಕು ಅಂತಂದರೆ. ಮತ್ತು ಇನ್ನೊಂದು ಇದಕ್ಕೆ ಏನಾರು ಅಲ್ಟರ್ನೇಟ್ ಏನಾರು ಮಾಡಬೇಕು, ಇಲ್ಲ ಅಂತಂದರೆ ನಮ್ಮದು ಹಿಸ್ಟ್ರಿ ಎಲ್ಲನೂ ಹಾಗೆ ಹೋಗ್ಬಿಡುತ್ತೆ. ಮಳೆ ಆದಾಗ ಹೆಂಗಾಗುತ್ತೆ ಅಂದರೆ ಹನಿ ನೀರು ಬಿದ್ದು ಕಲ್ಲೂ ಹೋಗುತ್ತೆ ಅಂತ ಹೇಳ್ತಾರೆ ಗೊತ್ತಾ. ಸೊ ಹಾಗೆ ಇದು ಯಾರ್ದು ಇದು ಮಾಡ್ತಾರೋ ಏನೋ ಗೊತ್ತಿಲ್ಲ. ಅಷ್ಟು ಜನ ಬರ್ತಾರೆ, ಅಷ್ಟೆಲ್ಲ ಅದು ಅಮೌಂಟೆಲ್ಲ ಬರುತ್ತೆ, ಅದರಿಂದ ಏನು ಮಾಡ್ತಾರೋ ಏನಿಲ್ಲೋ, ಇದಕ್ಕೆ ಡೆವಲಪ್ಮೆಂಟ್ ಮಾಡಲ್ಲ. ಸೊ ನಮ್ಮಲ್ಲಿ ಇದು ಒಂದು ಕೊರತೆ ಇದೆ, ಅದು ಯಾವಾಗ ನೆರವೇರುತ್ತೋ ಏನೋ ಗೊತ್ತಿಲ್ಲ. ಹಿಸ್ಟ್ರಿ ಪ್ಲೇಸಸ್ ಎಲ್ಲ ಅದು ಹಿಸ್ಟ್ರಿಯಾಗೆ ಉಳಿಯಿತು ಅಥವಾ ಇನ್ನೂ ನಮ್ಮ ಮುಂದಿನ ಪೀಳಿಗೆ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಇದೆಲ್ಲ ನಾಶ ಆಗೋಕ್ಕಿಂತ ಮುಂಚೆನೇ ನಿಮಗೆ ಇಷ್ಟ ಇದ್ದರೆ ಹೋಗಿ ವಿಸಿಟ್ ಕೊಡಿ. ಸ್ವಲ್ಪ ಗಟ್ಟಿಮುಟ್ಟಾಗಿ ಹೋಗಿ, ವಾಟರ್ ಗೀಟರ್ ತೊಗೊಂಡು ಹೋಗೋದು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮದೆಲ್ಲ ಮುಗಿಸ್ಕೊಂಡು ಒಂಥರ ಖುಷಿಯಾಗಿ ಆಚೆ ಬಂದ್ವಿ ನಾವು. ನಿಮ್ಮದು ಪ್ಲೇಸು ನೀವು ಹೋಗೋದು ಹಂಗೆ ಒಂಥರ ಖುಷಿಯಾಗಿ ಹೋಗಿ ಬರೋ ಥರ ಆಗಲಿ. ಸ್ವಲ್ಪ ಹೆಂಗಂತಂದರೆ ನಿಮಗೆ ಇಷ್ಟ, ನಿಮ್ಗೆ ಗೊತ್ತಿರೋದು ಏನಾದ್ರು ಇದ್ದರೆ ಪ್ಲೇಸಸ್ ಏನಾದ್ರು ನಿಮ್ಗೆ ನಿಯರೆಸ್ಟ್ ಏನಾದ್ರು ಆ ಥರ ಒಂಥರ ಹಿಸ್ಟ್ರಿ ಪ್ಲೇಸಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅಲ್ಲಿಗೆ ವಿಸಿಟ್ ಕೊಡೋಕ್ಕಾದರೆ ನಾನು ವಿಸಿಟ್ ಕೊಡ್ತೀನಿ. ಸೊ ಆದಷ್ಟು ಬೇಗ ನೀವು ಇಲ್ಲಿ ವಿಸಿಟ್ ಕೊಡಿ, ಅವೆಲ್ಲ ನಾಶ ಆಗೋಕ್ಕಿಂತ ಮುಂಚೆ ವಿಸಿಟ್ ಕೊಡಿ ಅನ್ನೋದಷ್ಟೇ ನಮ್ಮದು.